ಎರಡು ಕರಡಿಯ ಮನಸ್ಸು ನೀನು ಅತಿಥಿ, ನಿನ್ನನ್ನು ನಾನು ರಕ್ಷಿಸ್ತೇನೆ ನಿಶ್ಚಿಂತವಾಗಿರುವಂಥ ಭರವಸೆ ಕೊಟ್ಟಿತ್ತು. ಆದರೆ ತಾನು ಉಳ್ಕೋಬೇಕಂತ ತಿಳಿದು ಕರಡಿನ ನೂಕಾಕ ಶುರು ಮಾಡಿದ್ದ. ಮನಸ್ಸ ರಾಜ ಆದರೆ ಏನಾಯಿತು? ಮನಸ್ಸ ಏನಾಯಿತು? ಹೊಲಸಾಯಿತು. ಅನ್ಬೇಕಾಗಿತ್ತು, ಕರಡಿ ನನಗೆ ಆಶ್ರಯ ಕೊಟ್ಟದೆ, ನನ್ನನ್ನು ಅತಿಥಿ ಅಂತ ಭಾವಿಸ್ಯದ, ಅದನ್ಯಾಕೆ ನಾನು ನೂಕಲಿ? ಬೇಕಾದ್ರೆ ಬೇಕಾದ್ರೆ ಬರ್ತೀನಿ ಕೆಳಗೆ ಅನ್ಬೇಕಾಗಿತ್ತು. ಅಥವಾ ಬರುವುದೇ ಇಲ್ಲ, ಹೋಗಿ ಏನು ಮಾಡ್ತೀಯ ಅಂತ ಅನ್ಬೇಕಾಗಿತ್ತು. ಆದರೆ ಯಾವುದು ಆಸರ ಕೊಟ್ಟಿತ್ತೋ, ಯಾವುದು ಕಾಪಾಡಿತ್ತೋ, ಅದಕ್ಕೆ ಕೃತಜ್ಞತಾ ವ್ಯಕ್ತ ಮಾಡುವ ಬದಲ ಅದನ್ನು ನೂಕಿ ಕೊಲ್ಲೋ ಪ್ರಯತ್ನ ಮಾಡಿದ್ದ. ಇದು ಹೊಲಸು ಮನಸ್ಸು. ಮನಸ್ಸು ಹೊಲಸಂದ್ರೆ ಏನು ಅನ್ನೋದಕ್ಕೆ ಇದೊಂದು ಸಣ್ಣ ಘಟನಾ ಇದು. ಕರಡಿಯ ಮನಸ್ಸು ಅಷ್ಟು. ಆವಾಗ ಹುಲಿ ಹೇಳ್ತು, ಕೆಳಗೆ ಕೂತಿತ್ತಲ್ಲ ಹುಲಿ, ಅದು ಹೇಳ್ತು ಕರಡಿಗೆ ಹೇಳ್ತು, ಇಂಥವನ್ನ, ಈ ಮೋಸ ಮಾಡವನ್ನ ನೀನು ರಕ್ಷಣಾ ಮಾಡಕತ್ತಿದೀಯಲ್ಲ, ನೂಕವನ ಕೆಳಗೆ ಅಂತ. ಮನುಷ್ಯರು ನಂಬಿಕೆಗೆ ಅರ್ಹರಲ್ಲ. ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲಿ ಸುಳ್ಳು ಹೇಳ್ತಾರೋ, ಎಲ್ಲಿ ಮೋಸ ಮಾಡ್ತಾರೋ, ಯಾರನ್ನ ಮುಗಿಸ್ತಾರೋ, ಯಾರನ್ನ ಎತ್ತಿ ಹಿಡಿತಾರೋ. ಮಾತಿನಾಗ ಮಾತಿಲ್ಲದಂಥ ಮನುಷ್ಯ ಕರಡಿಗೆ ಹೇಳ್ತಾರೆ, ನೀನು ನಂಬಬೇಡ, ಇವನ್ನ ಅತಿಥಿ ಅಂತ ಭಾವಿಸಿದೆ, ನಿನ್ನ ಮುಗಿಸಾಕ್ ಕೂತಿದ್ದ. ನಾನು ಸುಮ್ಮನೆ ಅಂದೆ ಇವನು ನೂಕು ಅಂತ. ಆದರೆ ನಿನ್ನ ನೂಕೋ ತಾಕತ್ತ ಯಾರಿಗಿಲ್ಲತ್ ನನಗೆ ಗೊತ್ತು. ಒಮ್ಮೆ ಕರಡಿ ಹಿಡಿತೋ ಟೊಂಗೆ ಎಂದು ಬಿಡೋದಿಲ್ಲ. ಅಂಥದ್ದು ನಾ ಸುಮ್ಮನೆ ಅಂದೆ, ಇವನ ಮನಸ್ಸು ಸ್ವಚ್ಛ ಅದನೋ ಹೊಲಸದನೋ ತಿಳ್ಕೊ ಅಂತ ಅಂದೆ. ಈಗ ಗೊತ್ತಾತಿಲ್ಲ, ಯಾರನ್ನಾದರೂ ನಂಬರು, ಆದರೆ ಮನುಷ್ಯನ ನಂಬೇಡ. ಯಾಕೆ? ಮನಸ್ಸು ಸ್ವಚ್ಛ ಇಲ್ಲ ಅಷ್ಟೆ. ಮನಸ್ಸ ಶುಚಿ, ಸ್ವಚ್ಛ ಬೇಕಾಗ್ತದೆ. ಸುಂದರವಾದ ಮನಸ್ಸಿದರ ಅರ್ಥ ಏನು ಅಂದರೆ ಶುಚಿಯಾದ ಮನಸ್ಸು, ಸ್ವಚ್ಛಾದ ಮನಸ್ಸು. ಅಂಥ ಶೌಚ ಇದು ಒಂದು ಗುಣ, ಇದು ಬಹಳ ಮಹತ್ವದ ಗುಣ. ಇದು ಬೇಕಾಗ್ತದೆ. ಇದರಲ್ಲಿ ಎರಡು ಪ್ರಕಾರಗಳನ್ನು ಅವರು ಹೇಳ್ಯಾರ. ಒಂದು ಹೊರಗೆ ಶೌಚ, ಒಂದು ಒಳಗೆ ಶೌಚ. ಅಂದರೆ ಮನಸ್ಸು ಶುದ್ಧ ಮತ್ತು ಹೊರಗೆ ದೇಹ ಶುದ್ಧ. ಶೌಚ ಬಾಹ್ಯ ಅಂತಾರೆ. ಮನಸ್ಸಿನಾಗ ಏನೇನೋ ವಿಚಾರಗಳು ಬರ್ತಾವ, ಏನೋ ಭಾವನೆಗಳು ಬರ್ತಾವ, ಆಗುವುದಿಲ್ಲೇನು? ಇದನ್ನು ನೋಡಿದ ಕೂಡಲೇ ಎತ್ಕೊಂಡು ಹೋಗ್ಬೇಕು ಅನ್ನಿಸ್ತಿರ್ತದೆ. ಯಾವುದೇ ಒಂದು ಸಾಮಾನು ನೋಡಿದ ಕೂಡಲೇ ಎತ್ಕೊಂಡು ಹೋಗ್ಬೇಕು ಅನ್ನಿಸ್ತದೆ. ಅಥವಾ ಹೊಲಸರೆ ಮಾಡಿ ಹೋಗ್ಬೇಕು. ನಮಗೆ ದಕ್ಕದಿದ್ದರೆ ಏನಾಯಿತು? ಯಾರಿಗೆ ದಕ್ಕಬಾರದು, ಅದಕ್ಕೆ ಹೊಲಸು ಮಾಡಿಬಿಡು. ಇದೇನು ಅದಲ್ಲ, ಮನಸ್ಸು ಒಳಗೆ ಬರ್ತದಲ್ಲ, ಅದು ಮಾನಸಿಕ ಹೊಲಸ. ಮಾತಿನಾಗ ಏನು ಬರ್ತದ ಅದು ವಾಚಕ ಹೊಲಸು. ಕೆಲಸದಾಗ ಏನು ಬರ್ತದಲ್ಲ ಅದು ಕಾರ್ಯದ ಅಶುಚಿ. ಈ ಮೂರು, ಮನಸ್ಸು ಒಮ್ಮೊಮ್ಮೆ ಹೊಲಸಾಗ್ತದೆ, ಮಾತು ಒಮ್ಮೊಮ್ಮೆ ಹೊಲಸಾಗ್ತದೆ, ಮತ್ತು ಕಾರ್ಯಗಳು ಒಮ್ಮೊಮ್ಮೆ ಹೊಲಸಾಗ್ತಾವ. ಇವು ಮೂರೂ ಹೊಲಸಾಗದಂಗೆ ಶಿಷ್ಯನೇ ನೀನು ಚೆನ್ನಾಗಿ ಇಟ್ಟುಕೋಬೇಕು. ದೇವರು ಒಲಿಯೋದು ಬಹಳ ದೊಡ್ಡದಲ್ಲ, ಬಹಳ ಕಠಿಣ ಅಲ್ಲ. ಸ್ವಚ್ಛ ಇಟ್ಟುಕೊಳ್ಳೋದು ಬಹಳ ಕಷ್ಟದ್ದದೆ. ಅಷ್ಟು ಮಾಡು. ನೀ ಯಾವ ಧರ್ಮ ಏನು, ಯಾವ ಪಂಥ ಏನು, ಯಾವ ಮತ ಏನು, ಯಾವ ಸಮಾಜ ಏನು ತಗೊಂಡು ಏನು ಮಾಡ್ತಿ, ಸ್ವಚ್ಛ ಇರು.
ಪಣತೆ ಸ್ವಚ್ಛ ಇತ್ತು, ದೀಪ ಉರಿತಿತ್ತು. ಅಂದರೆ ಯಾವ ಗುಡಿ ಏನು ಎಲ್ಲಿಟ್ಟರೂ ಅದು ಉರಿಯೋದೆ. ದೊಡ್ಡ ಗುಡಿಯೊಳಗೆ ಒಂದು ಬ್ಯಾರೆ ಉರಿತದ, ಸಣ್ಣ ಗುಡಿಯಾಗ ಒಂದು ದೀಪ ಬ್ಯಾರೆ ಉರಿತದ ಅಂತದ. ಏನು ಅದೇ ದೀಪ ಎಲ್ಲಿಟ್ರೇನು ಅದು ಅಂತದ. ನನಗೆ ದೇವರು ಮೂರ್ತಿ ಯಾವುದದ ಮಹತ್ವದ್ದಲ್ಲ, ಗುಡಿ ಯಾರ್ದದ ಮಹತ್ವದ್ದಲ್ಲ. ನಾನು ಉರಿಬೇಕಷ್ಟು, ಚೆನ್ನಾಗಿ ಉರಿಬೇಕು. ಹಾಗೆ ನಾವು ಯಾವ ಸಮಾಜ ಪಮಾಜ ಜಾತಿ ಮತ ಧರ್ಮ ಪ್ರಶ್ನೆಲ್ಲ ಮನಸ್ಸು ಸ್ವಚ್ಛ ಆಗಿದೆ. ಮನಸ್ಸ ಸ್ವಚ್ಛ ಇರಬೇಕು. ಅದಕ್ಕದು ಹುಲಿ ಹೇಳ್ತು ಕರಡಿಗೆ, ನೋಡು ಇಂಥ ಮನುಷ್ಯ ಈತ, ಇಮ ರಾಜ. ರಾಜನೇ ಹಿಂಗಾದ ಬಳಿಕ ಇನ್ನು ಪ್ರಜೆಗಳ ಪ್ರಶ್ನೆ ಏನು? ಯಾರ ಕಾಪಾಡಬೇಕೋ ಅವನೇ ಮೋಸ ಮಾಡಕ್ಕೆ ಶುರು ಮಾಡಿಬಿಟ್ರೆ ಜಗತ್ತು ಹೆಂಗೆ ಉಳಿತದೆ? ಏನು ನೋಡಬೇಕು? ಯಾವುದು ಕಾಪಾಡಿತ್ತು? ಕರಡಿ ಕಾಪಾಡಿತ್ತು. ಅದನ್ನು ಉಳಿಸಾಕು, ಅದನ್ನು ಮುಗಿಸಾಕು ಹೋಗಿದ್ದ. ಇದು ಮನುಷ್ಯನ ಸ್ವಭಾವ. ಇದೇನು ಅಶುಚಿಯದ, ಹೊಲಸದ, ಈ ಹೊಲಸನ್ನು ತೆಗೆದು ಹಾಕಬೇಕು. ಪಾಪ ಒಂದು ಗಿಡ ನಮಗೆ ಎಷ್ಟು ಕೊಡ್ತದ. ಒಂದು ಗಿಡ ಇತ್ತು ಒಂದು ಕಡೆ, ವಿಶಾಲವಾದ ವೃಕ್ಷ, ಅದರಲ್ಲೇ ಹಣ್ಣುಗಳಾಗಿದ್ದು. ಅದು ಕಾಡಿನ ಗಿಡ. ಒಂದು ದಿವಸ ಒಬ್ಬ ಹೀಗೆ ಕಾಡಿನಲ್ಲಿ ಹೋಗಿದ್ದ. ಅದು ಹಸುವಾಗಿತ್ತು, ನೀರಡಿಕೆ ಆಗಿತ್ತು, ಕೆಟ್ಟ ಬಿಸಿಲ, ಮೇ ತಿಂಗಳ ಬಿಸಿಲ ಇತ್ತು. ಎಲ್ಲಿ ನೀರ ಸಿಕ್ಕಿರಲಿಲ್ಲ ಕಾಡಿನಲ್ಲಿ, ಬಿಸಿಲು ಬೇರೆ. ಬೇಜಾರಾಗಿ ಒಂದು ದೊಡ್ಡ ವೃಕ್ಷ ಇತ್ತು, ಆ ಗಿಡದ ಕೆಳಗೆ ಹೋಗಿ ಕೂತಾಗ ಗಿಡ ಬಹಳ ಒಳ್ಳೆ ಗಿಡ ಅದು. ಪಾಪ ದಣದ ಬಂದಾನ ಮನುಷ್ಯ ಬುದ್ಧಿವಂತ ಅಂತ ತಿಳಿದು ಒಂದು ಹಣ್ಣು ಚೆಲ್ಲಿತು ಕೆಳಗೆ ಇವನ ಎದುರಿಗೆ. ಗಿಡ, ಅದರಲ್ಲಿ ಅನೇಕ ಪಕ್ಷಿಗಳು ಇದ್ದು. ಇವನ ಎದುರಿಗೆ ಒಂದು ಹಣ್ಣು ಚೆಲ್ತು. ಆ ಹಣ್ಣು ತಗೊಂಡ ಸವಿ ನೋಡ್ದ, ಭಾರಿ ಸವಿ ಇತ್ತು. ಇಂಥ ಹಣ್ಣು ಅವ ತಿಂದಿದ್ದಿಲ್ಲ, ಅಷ್ಟು ಸವಿ. ಆತ ನೋಡ್ದ, ವಿಚಾರ ಮಾಡ್ದ, ಇವು ಎಲ್ಲ ಹಣ್ಣು ತಗೊಂಡು ಹೋಗಿ ಏನು ಮಾಡೋದು? ಎಲ್ಲ ಹಣ್ಣು ತಗೊಂಡು ಹೋಗಿ ಸಾಂಗ್ಲಿಯೊಳಗೆ ಮಾರಾಟ ಮಾಡು. ಎಷ್ಟು ಬರ್ತದೆ? ಸಾವಿರ ಹಣ ಬರ್ತದೆ ಅಂತೂ ತಲೆಯಾಗ ಬಂತು. ಗಿಡಕ್ಕೆ ಇದು ಗೊತ್ತಾಯಿತು. ಅದು ಹೇಳ್ತು, ಮನುಷ್ಯನೇ, ನಿನ್ನ ಹಸುವ ಕಳಿಲಿಕ್ಕೆ ಒಂದು ಹಣ್ಣು ಕೊಟ್ರೆ ನನ್ನ ಮುಗಿಸಾಕ ನಿಂತೆಲ್ಲೋ. ನೀರು ಹಾಕಿದೆ? ಏನು ನನ್ನ ಬೆಳೆಸಿದೀಯ? ಒಂದರೆ ದಿವಸ ಬಂದು ನೋಡಿ ಏನು ಮೆಚ್ಚಿಕೊಂಡಿದೀಯ? ನಾನು ಸ್ವಚ್ಛಂದಾಗಿ ಬೆಳೆದು 50 ವರ್ಷದಿಂದ ಬೆಳೆದು ಮಸ್ತಾಗಿ ನಿಂತೇನೆ. ಸಾವಿರ ಪಕ್ಷಿಗಳಿಗೆ ಅನ್ನ ಹಾಕೇನಿ. ಗೂಡ ಕಟ್ಟೋದಕ್ಕೆ ಆಶ್ರಯ ಕೊಟ್ಟೇನಿ. ಅವು ನನಗೆ ಒಂದು ದಿವಸ ನನಗೆ ಬಾಧೆ ತಂದಿಲ್ಲ. ತಮಗೆಷ್ಟು ಬೇಕೋ ಅಷ್ಟು ತಿಂತಾವ, ನನ್ನ ಸಲುವಾಗಿ ಹಾಡ್ತಾವ. ಅವು ಹಾಡ್ತಾವ. ನನ್ನ ಟೊಂಗಿ ಮುರಿದಿಲ್ಲ, ನನ್ನ ಹಣ್ಣುಗಳನ್ನು ಕಡಿದು ಚೆಲ್ಲಿಲ್ಲ. ನನ್ನಲ್ಲೇ ಗೂಡ ಕಟ್ಟ್ಯಾವ, ಮರಿ ಮಾಡ್ತಾವ. ಆರಾಮಾಗಿ ಮುಂಜಾನೆಯಿಂದ ಸಾಯಂಕಾಲ ತನಕ ಹಾಡ್ತಾವ. ನಾ ಕೊಡೋದೆಷ್ಟು? ಒಂದು ಹಣ್ಣು. ಅವು ದಿವಸ ತುಂಬ ಹಾಡ್ತಾವ. ಮನುಷ್ಯನೇ, ನಿನ್ನ ಮನಸ್ಸು ಒಂದು ಹಣ್ಣು ತಿಂದ್ರೆ ನಿನ್ನ ಮನಸ್ಸು ಹಿಂಗೆ, ಗತಿ ಹೆಂಗು?
ಗಿಡಕ್ಕೆ ಹೆಂಗಾಗಿರ್ಬೇಕು. ಇವನು ತಲೆಯಾಗ ಹೊಕ್ಕಿಬಿಡ್ತು. ಹಣ್ಣು ಕೊಟ್ಟದ, ಅದಕ್ಕೆ ಧನ್ಯವಾದ ಹೇಳಿ ಮುಂದೆ ಹೋಗಬಾರದು. ಸಂತೋಷ ವ್ಯಕ್ತ ಮಾಡಿ ಹೋಗಬಾರದು. ಇದಕ್ಕೆ ಹೊಲಸು ಮನಸ್ಸು, ಅಶುದ್ಧ ಮನಸ್ಸು ಅಂತ ಕರೀತಾರೆ. ಇಲ್ಲ, ಮನಸ್ಸು ಅಶುದ್ಧ ಆಯಿತು. ಯಾರ ಮೇಲೆ ನಾವು ಬದುಕೇವಿ, ಯಾವುದರ ಮೇಲೆ ಬಾಳು ಕಟ್ಟಿಕೊಂಡಿದ್ದೇವೆ, ಯಾರು ನಾವು ಬೆಳೆಯೋದಕ್ಕೆ ಸಹಾಯ ಮಾಡಿದಾರ ಈ ಜಗತ್ತಿನಲ್ಲಿ, ಅವರಿಗೆ ಕೃತಜ್ಞತಾ ಸಲ್ಲಿಸುವ ಬದಲು ಕೃತಜ್ಞತಾ ವ್ಯಕ್ತ ಮಾಡಿದರೆ ಅದಕ್ಕೇನಂತೇವಿ? ಅಶುಚಿ. ಅದು ಹೊಲಸಾಯಿತು ಮನಸ್ಸ ಹೊಲಸಾಯಿತು. ಯಾರು ಉಣ್ಸ್ಯಾರ, ತಿನ್ಸ್ಯಾರ, ಬೆಳೆಸ್ಯಾರ, ಅವ್ರ ಬಗ್ಗೆ ಒಂದಿಷ್ಟು ಸದ್ಭಾವನಾ, ಅದು ಶುಚಿ. ಅವರನ್ನೇ ಮೋಸ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು ಆಯಿತು ಅಂದರೆ ಮನಸ್ಸ ಅಶುಚಿ. ಎರಡು ಘಟನೆ ಹೆಂಗದಾವು ತಮಗೆ ನೆನಪಾಗ್ತದೆ. ಒಂದು ಕರಡಿ, ಇನ್ನೊಂದು ಗಿಡ. ಎರಡರಲ್ಲೂ ಮನುಷ್ಯನ ಮನಸ್ಸು ಹೊಲಸು. ಅವಾಗ ಗಿಡದಾಗ ಒಂದು ಗಿಳಿ ಕೂತಿತ್ತಲ್ಲ, ಅದು ಹೇಳ್ತು, ಗಿಡಕ್ಕೆ ಹೇಳ್ತು, ಮುಗಿತು ನಿಂದು. ಗಿಡಕ್ಕೆ ನಾವೀಗ ಇಷ್ಟು ವರ್ಷಗಳ ಕಾಲ ನಾವು ಹಾಡಿಕೊಂಡು ಮಸ್ತಾಗಿ ನಿನ್ನ ಹಣ್ಣ ತಿಂದು ನಿನಗೆ ಧನ್ಯವಾದ ಹೇಳಿ ನಿನಗೆ ಸಂಗೀತ ಕೇಳಿಸ್ತಿದ್ದೇವೆ. ಈ ಮನುಷ್ಯಾಗೇನು ಕೊಟ್ಟಿಗೆಲ್ಲ ಇಂದ ಹಣ್ಣು ಒಯ್ತಾನೆ, ಹಂಗೆ ಒಂದೊಂದು ಒಯ್ಯೋದಿಲ್ಲ, ಎಲ್ಲ ಒಯ್ತಾನೆ, ಒಂದು ಬಿಡೋದಿಲ್ಲ. ಆ ಬಳಿಕ ವಿಚಾರ ಮಾಡ್ತಾನೆ, ಈ ಗಿಡ ಇದ್ದು ಉಪಯೋಗ ಏನದ, ಕಡ್ದು ಬಿಡೋಣ ಅಂತ ನಿನ್ನ ಮುಗಿಸೇ ಬಿಡ್ತಾನೆ ಈತ. ಎಚ್ಚರಿರಲಿ, ಯಾರಿಗೆ ಹಣ್ಣು ಕೊಡಬೇಕಾಗಿತ್ತು ಅವ್ರಿಗೆ ಕೊಡಬೇಕು ಗಿಡವೇ. ಅವನಿಗೆ ಕೊಟ್ಟ ಹಣ್ಣು ಹಿಂಗೆ ಹುಳಿ ಇರಬೇಕು, ಹಿಂಗೆ ಕಹಿ ಇರಬೇಕು, ಇನ್ನೊಮ್ಮೆ ನಿನ್ನ ಕಡೆ ನೋಡಿರಬಾರದು, ಹಾಗಿರ್ಬೇಕು. ಆದರೆ ಏನು ಕೊಟ್ಟು ಮುಗೀತು. ಈ ಮನುಷ್ಯ ಸುಮ್ಮನೆ ಇರೋದಿಲ್ಲ, ಇನ್ನು ಹೋಗ್ತಾನೆ, ಟ್ರಕ್ ತಗೊಂಡು ಬರ್ತಾನೆ, ಎಲ್ಲ ತುಂಬುತ್ತಾನೆ, ನಮ್ಮನ್ನೂ ಮುಗಿಸ್ತಾನೆ. ನಮ್ಮ ಇವೇನದಾವಲ್ಲ, ನಮ್ಮ ಗೂಡ ಪಾಡ ಕಟ್ಟೇವಿ, ನಮ್ಮ ಮಕ್ಕಳು ಇಲ್ಲಿ ಬೆಳಿತಾವ, ಇವತ್ತರನ್ನೆಲ್ಲ ಚೆಲ್ತಾನ, ಕೊನೆಗೆ ನಮ್ಮನ್ನೂ ಹಿಡಿತಾನ, ನಿನ್ನ ಮುಗಿಸೇ ಬಿಡ್ತಾನೆ. ನಿನ್ನ ಅಟ್ಟ ಅಲ್ಲ, ಈ ಅರಣ್ಯವನ್ನೇ ಮುಗಿಸ್ತಾನ. ಮನಸ್ಸು ಅಶುಚಿಯಾಯಿತು, ಮನಸ್ಸು ಹೊಲಸಾಯಿತು ಅಂದರೆ ಜಗತ್ತು ಉಳಿಯೋದು ಬಹಳ ಕಷ್ಟ. ಮನೆಮಾರುಗಳಲ್ಲಿ ಸಮಾಧಾನ ಉಳಿಯೋದು ಬಹಳ ಕಷ್ಟ. ಬೇಕಲ್ಲ ಸ್ವಚ್ಛಾದ ಮನಸ್ಸು. ಅದಕ್ಕೆ ಶೌಚಂ ಅಂತ ಗುರು ಹೇಳ್ದ, ನೋಡಪ್ಪ ನಿನ್ನ ಮನಸ್ಸನ್ನು ಸ್ವಚ್ಛ ಇಟ್ಟುಕೋ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸು